ವಿಚಾರ ಕೇಳ್ಬಿಟ್ಟು ನನಗೆ ಆಶ್ಚರ್ಯ ಆಗೋಯ್ತು. ನಮ್ಮ ಸ್ನೇಹಿತರೆ ಆಗಾಗ ನಮ್ಮ ಅಂಗಡಿಗೆ ಬಂದು ಹೋಯ್ತಾ ಇದ್ರು, ಮತ್ತು ಫ್ಯಾಮಿಲಿ ಫ್ರೆಂಡೇ ವಿಚಾರ ಕೇಳ್ಬಿಟ್ಟು ನನಗೆ ಬೇಜಾರಾಗ್ಬಿಟ್ಟೆ ಬಂದೆ ಅಣ್ಣ. ವಿಚಾರ ಏನು ಅಂತ ಗೊತ್ತಿಲ್ಲ ಅಣ್ಣ, ಹಿಂಗಾಗಿರೋ ಸಖತ್ತು ನೋವಾಗಿದೆ ಅಣ್ಣ ಮನಸ್ಸಿಗೆ. ಅವನು ಪಾಪ ಈಗ ಒಂದು ತಿಂಗಳಾಗಿದೆ, ಈಗ ಕರೆಕ್ಟಾಗಿ ಈಗ 3ನೇ ತಾರೀಕು ಬಂದರೆ ಒಂದು ತಿಂಗಳಾಯ್ತು ಮದುವೆ ರಿಸೆಪ್ಷನ್. ನಾವು ಹರಿಪ್ರಿಯ ಹೋಗಿ ಫಂಕ್ಷನ್ ಅಟೆಂಡ್ ಮಾಡ್ಬಿಟ್ಟು ಬಂದ್ವಿ. ಈಗ ನೋಡ್ರೆ ನಮಗೆ ಭಾರಿ ಕೇಳ್ಬಿಟ್ಟು ಬೇಜಾರಣ್ಣ, ಏನು ಮಾತಾಡಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಸಂತೋಷ ಅಣ್ಣ, ನನಗೆ ಗೊತ್ತಾದ ಮಟ್ಟಿಗೆ ಅಣ್ಣ ಎಲ್ಲ ಖುಷಿಯಾಗಿದ್ವಿ. ನಾನೇ ನಾವು ರೇಗಿಸ್ತಾ ಇದ್ವಿ, ನನ್ನ ತಮ್ಮ ನಾನು ನಮ್ಮ ಹುಡುಗರೆಲ್ಲ ರೇಗಿಸ್ತಾ ಇರೋರಿ. ರೇಗಿಸಿನೇ ಅವ್ನು ಮದುವೆ ಮಾಡಿದ್ವಿ. ಅವ್ರ ಮನೇಲಿ ಏನು ಫೈನಾನ್ಸ್ ಬಗ್ಗೆ ಅದ್ರ ಬಗ್ಗೆ ಏನೂ ಇಲ್ಲ ಅಣ್ಣ. ಮುಂಚೆ ಫ್ಯಾಮಿಲಿ ತುಂಬ ಚೆನ್ನಾಗಿತ್ತು, ಯಾವಾಗ ಒಂದು 25-30 ವರ್ಷ ಹಿಂದೆ. ಆಮೇಲೆ ತಿರ್ಗಿ ಹಿಂಗೆ ಆಗೈತೆ ಅಂತ ನಮ್ಗೆ ಗೊತ್ತಿಲ್ಲ ಅಣ್ಣ. ವಿಚಾರ ಎಲ್ಲ ಫ್ಯಾಮಿಲಿ ಡಿವೈಡ್ ಆಗಿದ್ರಣ್ಣ, ಚೆನ್ನಾಗಿದ್ರು. ಇವರು ಏನಿಲ್ಲ, ಎಲ್ಲ ಮನೆಯೆಲ್ಲ ಮದುವೆ ಮಾಡೋ ಖುಷಿಲೂ ಇದ್ರು. ಬಟ್ ಈಗ ಏನಾಯಿತು ಅನ್ನೋದು ವಿಚಾರ ಗೊತ್ತಿಲ್ಲ ನನಗೆ. ಶಾಕ್ ಆಗಡೆ ಬಂದಿದೆ ಅಣ್ಣ. ಸಾಲ ಮಾಡ್ಕೊಂಡಿದ್ರು ಅಂತೆಲ್ಲ ಅದ್ರ ಬಗ್ಗೆ ಏನಿಲ್ಲ ಅಣ್ಣ, ಎಲ್ಲ ಚೆನ್ನಾಗಿ. ಮಗಳು ಕೊನೆ ಮಗಳು ಇದ್ದಣ್ಣ, ಅವಳು ಚೆನ್ನಾಗಿ ಓದಿದ್ಲು, ಅವಳು ಕೆಲಸದಲ್ಲಿದ್ದಾಳೆ ಅಣ್ಣ. ಇವನಿಗೂ ನಾವೇ ಸುಮ್ಮನೆ ತಮಾಷೆ ಮಾಡಿ ರೇಗಿಸಿ ಆಮೇಲೆ ಇವನು ಮದುವೆ ಸೆಟಾಗಿ ಇವನು ಮದುವೆನೂ ಆಯಿತು. ಈಗ ಅಣ್ಣ ಹರಿಪ್ರೋಟ್ಲ ಎಂಗೇಜ್ಮೆಂಟ್ ರಿಸೆಪ್ಷನ್ ಆಯಿತು. ಯಾವಾಗ 3ನೇ ತಾರೀಕು ಕೊಳ್ಳೇಗಾಲದಲ್ಲಿ ಮದುವೆ ಆಯ್ತಣ್ಣ. ಕೊಳ್ಳೇಗಾಲಕ್ಕೆ ಹೇಳಿದ್ರು ನಾವು, ಬಟ್ ಹೋಗೋಕ್ಕಾಗಿಲ್ಲ, ಟೈಮ್ ಇಲ್ಲ ಅಂದ್ಬಿಟ್ಟು ಕೇಳ್ಬಿಟ್ಟು ನಮಗೆ ಶಾಕ್ ಆಯಿತು. ಸಂತೋಷ ಏನು ಮಾಡ್ಕೊಂಡಿದ್ದೆ ಸರ್? ಅಣ್ಣ ಇಲ್ಲಿ ಬಟ್ಟೆ ವ್ಯಾಪಾರ ಮಾಡ್ಕೊಂಡಿದ್ದು. ಅವ್ನು ಚಿಕ್ಕರಿಂದನೂ ಅವ್ನಿಗೂ ಅದೇ ವ್ಯಾಪಾರನೇ ಮಾಡ್ತಿದ್ದಣ್ಣ, ತಂದೆ ಜೊತೆ. ಏನು ಹೇಳ್ಕೊಂಡಿಲ್ಲ ಅಣ್ಣ, ಚೆನ್ನಾಗಿ ಇದ್ದೀವಿ ಮಾಮೂಲಿ. ನಾವು ಇನ್ನೇನು ಅಂಕಲ್ ಚೆನ್ನಾಗಿರ್ತಿರೋ ಅಂಕಲ್, ಇನ್ನು ಸೊಸೆ ಬಂದರೆ ನಿಮಗೂ ಕೆಲಸ ಕಮ್ಮಿ ಆಯ್ತದೆ. ಅವ್ರ ತಾಯಿನೂ ತುಂಬ ಚೆನ್ನಾಗಿ ಮಾತಾಡೋರು, ನಮ್ಮ ಜೊತೆ ಚೆನ್ನಾಗಿದ್ರು. ಬಟ್ ಈಗ ನಮ್ಮ ಕೇಳ್ಬಿಟ್ಟು ಆಶ್ಚರ್ಯ ಆಗಿದ್ದಕ್ಕೆ ಬಂದಿದ್ದೋಣ ನಾವು. ಒಂಥರ ಬೇಜಾರಾಗ್ತಿತ್ತು ಅಣ್ಣ, ಅದಕ್ಕೆ ನೋಡೋಕ್ಕೆ ಅಂತಲೇ ಬಂದೆ ಅಣ್ಣ. ನಮಗೆ ಅಣ್ಣ, ನಾವು ಅವರ ದೊಡ್ಡಪ್ಪನ ಮಗಳು ಶ್ರುತಿ ಅಂತ ಒಬ್ರು ಇದ್ರು, ನಮ್ಮ ಭರತ್ ಅಂತ ಫ್ರೆಂಡ್. ಅವರ ಅಣ್ಣ ತಮ್ಮದಿರೋಣ 5 ಜನ ಅವರೇ, ಅವರೆಲ್ಲ ನಮ್ಗೆ ಗೊತ್ತಿರೋರು ಅಣ್ಣ. ಬಟ್ ಅವ್ರ ಫ್ಯಾಮಿಲಿ ಫ್ರೆಂಡೇ. ಶ್ರುತಿಯನ್ನು ಹುಡುಗಿ ನಮ್ಮ ಜೊತೆ ಓದ್ತಿದ್ರು ನೆಕ್ಸ್ಟ್ ಜನ ಸ್ಕೂಲಲ್ಲಿ. ನಮಗೆ ಅಣ್ಣ, ನಾನು ಚಿಕ್ಕ ಹುಡುಗ ಅಣ್ಣ, 25 ವರ್ಷದಿಂದ ನನಗೆ ಗೊತ್ತು ಅಣ್ಣ. ಮುಂಚೆಯಿಂದ ಬಟ್ಟೆ ವ್ಯಾಪಾರ ಅಣ್ಣ. ಆಗಿನ ಕಾಲದಿಂದನೂ ಬಟ್ಟೆ ವ್ಯಾಪಾರ ಅಣ್ಣ. ಕಾಮಧೇನು ವಸ್ತ್ರಾಲಯ ಅಂದರೆ ತುಂಬ ಫೇಮಸ್ ಅವಾಗ ಅವರು. ಈಗ ಹೆಂಗೆ ಬಟ್ಟೆ ಅಂಗಡಿ ಕೆಲವು ಫೇಮಸ್ ಇರುತ್ತಲ್ಲ, ಈಗ ಅದು ಸುದರ್ಶನ್ ಅಂತ, ಆ ಥರ ತುಂಬ ಹಳೆ ಬಟ್ಟೆ ಅಂಗಡಿ ಇತ್ತು. ಆಮೇಲೆ ಅಣ್ಣ ಬಟ್ಟೆ ಅಂಗಡಿ ಇದಾಗೋಯ್ತು. ಇವರು ಸಿಂಪಲಾಗಿ ವ್ಯಾಪಾರ ಮಾಡ್ತಿರೋಣ ಮಾಮೂಲಿ. ಇದು ಲೇಡೀಸ್ ಕಾಲದೆಲ್ಲ ನಾವು ಫ್ಯಾಮಿಲಿ ಎಲ್ಲ ಹೋಯ್ತಿದ್ರು ಅಲ್ಲಿಗೆ. ನಮ್ಮ ವೈಫು ಈ ಲೇಡೀಸ್ ಬಟ್ಟೆ ವ್ಯಾಪಾರ ಮಾಡ್ತಿದ್ರು. ಆ ಐಟಮ್ ನಾವು ನಮ್ಮ ಮನೆಯವರೆಲ್ಲ ಕರ್ಕೊಂಡು ಅಲ್ಲೇ ಹೋಯ್ತಿದ್ವಿ ಅಣ್ಣ. ಅದಕ್ಕೆ ಹ್ಞೂ ಸರ್, ಇಲ್ಲಿ ಬಾಡಿಗೆ. ಮುಂಚೆ ಅಲ್ಲಿ ಸರ್ ಇದರಲ್ಲಿದ್ದರು, ಇಲ್ಲಿ ಹೌಸಿಂಗ್ ಬೋರ್ಡಲ್ಲೆಲ್ಲ ಇದ್ರು. ಬಟ್ ಈಗ ಇಲ್ಲಿ ಬಂದು ವಿಚಾರ ನನಗೆ ಇತ್ತೀಚೆಗೆ ಗೊತ್ತಾಗಿದೆ ಸರ್. ಸರ್ ಅಷ್ಟೊಂದು ವ್ಯಾಪಾರ ಚೆನ್ನಾಗಿತ್ತು ಅಂತಿದ್ರು, ದೊಡ್ಡದು ಏನಾಗಿ ನಷ್ಟ ಸರ್? ಅದನ್ನ ಫ್ಯಾಮಿಲಿ ಮ್ಯಾಟ್ರ್ ನಮ್ಗೆ ಅಷ್ಟು ಗೊತ್ತಿಲ್ವಲ್ಲ ಸರ್. ನಾವು ಚಿಕ್ಕ ಹುಡುಗರು, ಬಟ್ ಚೆನ್ನಾಗಿ ನಡೀತಿತ್ತು ವ್ಯಾಪಾರ ಎಲ್ಲ ಚೆನ್ನಾಗಿ. ತುಂಬ ಕುಟುಂಬ ಎಲ್ಲ ಒಂದೇ ಫ್ಯಾಮಿಲಿ ಇದ್ರು. ಅದು ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಈಗ ಡಿವೈಡ್ ಆಗಿದ್ರೆ ಈಗಲ್ಲ ಸರ್, ತುಂಬ ವರ್ಷದಿಂದ ಡಿವೈಡ್ ಆಗಿದ್ರು. ಫೈನಾನ್ಸಲ್ಲಿ ಒಂದು ಸ್ವಲ್ಪ ವೀಕ್ ಇದ್ರೆ ಅದ್ರ ಬಗ್ಗೆ ಸರ್ ನನ್ನ ಹತ್ರ ಯಾವತ್ತೂ ಹೇಳ್ಕೊಂಡಿಲ್ಲ. ಚೆನ್ನಾಗಿದ್ರು ಒಟ್ಟಿನಲ್ಲಿ. ಈಗ ತಾನು ಖುಷಿ. ಈಗ ಸರ್ 1 ತಿಂಗಳಾಗೈತೆ ಮದುವೆಗೆ, ಈ ಥರ ಎಲ್ಲ ಐತೆ ನಮ್ಗೆ ಗೊತ್ತಿಲ್ವಲ್ಲ ಸರ್ ವಿಚಾರಗಳು. ಒಟ್ಟಲ್ಲಿ ನಮ್ಗೆ ಆವಾಗ ವಾರಕ್ಕೊಂದ್ಸರಿ ಬಂದು ವಿಸಿಟ್ ಮಾಡಿ ಮಾತಾಡ್ಸ್ಕೊಂಡು ಹೋಗ್ಬೋದು. ನಮ್ದು ಅಂಗಡಿ ಇದೆಯಲ್ಲ ಸರ್, ಅಲ್ಲಿ ಫ್ಯಾಕ್ಟ್ರಿ ಸರ್. ಹಂಗಾಗಿ ಸರ್ ವಿಕ್ರಮ್ ಅಂತ.